ಸೋಷಿಯಲ್ ಮೀಡಿಯಾಗಳಲ್ಲಿ ರೌಡಿಗಳ ಬಿಲ್ಡಪ್ ಸ್ಟೋರಿ. ಬಿಲ್ಡಪ್ ಕೊಟ್ಟ ರೌಡಿ ಶೀಟರ್ಗಳಿಗೆ ಇದೀಗ ಖಾಕಿ ಬಿಸಿ ಮುಟ್ಟಿಸಿದೆ. ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹವಾವನ್ನ ಮೇಂಟೈನ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಬೇಕು, ರೀಲ್ಸ್ ಹಾಕಿ ಇನ್ನಷ್ಟು ಫೇಮಸ್ ಆಗಬೇಕು ಅಂತ ಅಂದ್ಕೊಂಡಿದ್ರು, ಅಂತಹ ರೌಡಿ ಶೀಟರ್ಗಳ ಟೀಮ್ಗೆ ಈಗ ಖಾಕಿ ಬಿಸಿ ಮುಟ್ಟಿಸಿದೆ. ಬೆಂಗಳೂರಲ್ಲಿ 8 ಜನರ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದೆ. ಫಾಲೋವರ್ಸ್ ಹೆಚ್ಚಳದ ಆಸೆಗೆ ರೌಡಿಗಳು ರೀಲ್ಸ್ ಮಾಡ್ತಾ ಇದ್ರು. ಅದರಲ್ಲೂ ವಿಲ್ಸನ್ ಗಾರ್ಡನ್ ನಾಗ, ಸಿದ್ದಾಪುರ ಮಹೇಶನ ರೀಲ್ಸ್ ಮಾಡಿ ಈ ಪುಡಿ ರೌಡಿಗಳು ತಮ್ಮ ಫಾಲೋವರ್ಸ್ ಹೆಚ್ಚಳ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಈ ಪ್ರಯತ್ನಕ್ಕೆ ಇದೀಗ ಸರಿಯಾಗಿ ಪಾಠ ಕಲಿಸಿದ್ದಾರೆ ಪೊಲೀಸರು. ಪುಡಿ ರೌಡಿಗಳಿಂದ ರೀಲ್ಸ್ ಮಾಡಿ ಫುಲ್ ಹವಾ ಮೇಂಟೈನ್ ಮಾಡುವಂತಹ ಪ್ರಯತ್ನಕ್ಕೆ ಖಾಕಿ ಇದೀಗ ಬಿಸಿ ಮುಟ್ಟಿಸಿದೆ. ಎದುರಾಳಿ ರೌಡಿ ಗ್ಯಾಂಗ್ಗಳಿಗೆ ಈ ಮೂಲಕ ಕೌಂಟರ್ ಅನ್ನ ಕೊಡುವಂತಹ ಪ್ರಯತ್ನಗಳಾಗ್ತಾ ಇತ್ತು. ಪರಸ್ಪರ ಹವಾ ಮೇಂಟೈನ್ ಮಾಡ್ತಾ ಇತ್ತು ಈ ಗ್ಯಾಂಗ್ಗಳು. ಸೊ ರೀಲ್ಸ್ ಮಾಡಿದ 8 ಜನರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಪೊಲೀಸರು. ಅದರಲ್ಲಿ ಒಬ್ಬ ಯುವತಿ ಕೂಡ ಇದ್ದಾಳೆ. ಯುವತಿ ಕುಮಾರಿ ಸೇರಿ 8 ಜನರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದು. ದೀಪಕ್, ಕುಶಾಲ್, ಮನೋಜ್, ವೇಣು, ಮಂಜುನಾಥ್, ಶಂಕರ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಲಾಗಿದೆ. ಸಿದ್ದಾಪುರ ಮಹೇಶ 2023ರಲ್ಲಿ ಕೊಲೆಯಾಗಿ ಹೋಗಿದ್ದಾನೆ. ಆದರೂ ಅವನ ಗ್ಯಾಂಗ್ ಈ ಹವಾ ಮೇಂಟೈನ್ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇದನ್ನ ಇದೀಗ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಯಾವಾಗ ಈ ರೀತಿಯ ರೀಲ್ಸ್ ಅನ್ನ ಮಾಡಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದ್ರು, ಆಗಲೇ ಅವರನ್ನ ಕರೆಸಿ ಸರಿಯಾಗಿ ಅವರಿಗೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ. ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜ್, ತಮ್ಮ ಹವಾ ಮೇಂಟೈನ್ ಮಾಡೋದಕ್ಕೆ ಜೊತೆಗೆ ಇನ್ನಷ್ಟು ಫಾಲೋವರ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಇವರೇ ಇದ್ರೆ ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಂಡಿದ್ದಾರೆ, ಈ ಮೂಲಕ ಈಗ ಇನ್ನಷ್ಟು ಯಾರು ಈ ರೀತಿಯಾಗಿ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ರೀಲ್ಸ್ ಮಾಡೋದಕ್ಕೆ ಹೊರಟಿದ್ರು ಅವರಿಗೆ ಈ ಒಂದು ಕಠಿಣ ಕ್ರಮದ ಎಚ್ಚರಿಕೆ ಹೇಗಿದೆ, ಪಾಠ ಹೇಗಿದೆ? ನವಿತಾ, ಏನು ಫಾಲೋವರ್ಸ್ ಮತ್ತು ಒಂದು ಲೈಕ್ಸನ್ನು ಹೆಚ್ಚಿಸ್ಕೊಳ್ಳೋ ಸಲುವಾಗಿ ರೀಲ್ಸನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಅಪ್ಲೋಡ್ ಮಾಡ್ತಾ ಇದ್ರು ಅಂಥವ್ರ ಮೇಲೆ ಈಗ ಬಡ್ಡಿಂಗ್ ರೌಡಿ ಶೀಟನ್ನು ಓಪನ್ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ 8 ಮಂದಿ ವಿರುದ್ಧ ಒಂದು ಸಿದ್ದಾಪುರ ಸೇರಿದಂತೆ ಬೇರೆ ಬೇರೆ ಒಂದು ಠಾಣೆಗಳಲ್ಲಿ ಒಂದು ಬಡ್ಡಿಂಗ್ ರೌಡಿ ಶೀಟ್ ಕೂಡ ಓಪನ್ ಆಗಿದ್ದು, ಅವ್ರ ಮೇಲೆ ಈಗ ಕಾನೂನಿನ ಒಂದು ದೊಡ್ಡ ಮಟ್ಟದ ಒಂದು ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡೋದಕ್ಕೆ ಈಗ ಪೊಲೀಸ್ ಇಲಾಖೆಯವರು ಮುಂದಾಗಿರೋದು. ಏನು ಇತ್ತೀಚೆಗೆ ನಗರದಲ್ಲಿ ಕೆಲವು ರೌಡಿ ಆಸಾಮಿಗಳ ಹೆಸರಿನಲ್ಲಿ ಮತ್ತು ಅವರ ಒಂದು ಕಂಟೆಂಟನ್ನು ಬಳಕೆ ಮಾಡಿಕೊಂಡು ಇವರು ಕೂಡ ಒಂದು ರೀಲ್ಸನ್ನು ಮಾಡ್ತಾ ಇರೋದು. ಅದರಲ್ಲಿ ಕೈಯಲ್ಲಿ ಕೆಲವು ಲಾಂಗು ಮತ್ತು ಮಚ್ಚುಗಳನ್ನು ಇಟ್ಕೊಂಡು ರೀಲ್ಸ್ ಅನ್ನು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಅಪ್ಲೋಡ್ ಮಾಡೋದ್ರಿಂದ ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆ ಒಂದು ವಿಡಿಯೋಗಳನ್ನು ನೋಡೋಂತಿರ್ಬೋದು ಮತ್ತು ಅದು ಸಮಾಜದ ಮೇಲೂ ಕೂಡ ಒಂದು ಸಾಕಷ್ಟು ಒಂದು ಕೆಟ್ಟ ಪರಿಣಾಮ ಕೂಡ ಬೀರುತ್ತೆ. ಇದರಿಂದ ಏನು ಒಂದು ರೀತಿ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ಅಂತ ಈಗ ಪೊಲೀಸ್ ಇಲಾಖೆಯಿಂದ ಈ ಒಂದು ರೀಲ್ಸ್ ಅನ್ನು ಪತ್ತೆ ಮಾಡೋ ಸಲುವಾಗಿ ಒಂದು ಮಾನಿಟರ್ ಮಾಡುವಂಥ ವಿಂಗ್ ಅನ್ನು ಕೂಡ ಸ್ಥಾಪನೆ ಮಾಡಿದ್ರು. ಇದೀಗ ಸೈಬರ್ ಕ್ರೈಮ್ನ ಈ ಒಂದು ವಿಂಗ್ ಏನಿದೆ, ಇವರು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಒಂದು ರೀಲ್ಸ್ ಅನ್ನು ಪತ್ತೆ ಮಾಡಿ ಈಗ ಅವ್ರ ಮೇಲೆ ಒಂದು FIR ಕೂಡ ದಾಖಲು ಮಾಡಿದ್ರು. ಆದರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಪೊಲೀಸ್ ಇಲಾಖೆಯವರು ಈಗ ಅವ್ರ ಮೇಲೆ ಒಂದು ಬಡ್ಡಿಂಗ್ ರೌಡಿ ಶೀಟ್ ಅನ್ನು ಓಪನ್ ಮಾಡಿ ಈಗ ಅವ್ರ ಮೇಲೆ ಒಂದು ಮತ್ತೊಂದು ಕಾನೂನು ಅಸ್ತ್ರ ಕೂಡ ಈಗ ಪ್ರಯೋಗ ಮಾಡ್ತಾ ಇರೋದು. ಯಾಕಂದ್ರೆ ಈ ರೀತಿಯಾಗಿ ರೌಡಿ ಶೀಟರ್ಗಳ ಬಗ್ಗೆ ಒಂದು ರೀಲ್ಸ್ ಅನ್ನ ಮಾಡೋದ್ರಿಂದ ಅದು ಬೇರೆ ಬೇರೆ ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮಗಳು ಬೀರುತ್ತೆ ಮತ್ತೆ ಸೊಸೈಟಿಯಲ್ಲಿ ಒಂದು ಅದು ಗಂಭೀರ ಸ್ವರೂಪದ ಪರಿಣಾಮ ಕೂಡ ಮಾಡುವಂಥದ್ದು. ಹಾಗೂ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಬೇಕು ಮತ್ತೆ ಅವರ ಹೆಸರಲ್ಲಿ ಒಂದು ಸ್ವಲ್ಪ ದರ್ಪ ದೌರ್ಜನ್ಯ ಮಾಡೋದಕ್ಕೂ ಕೂಡ ಇದು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತೇಳಿ ಈಗ ಪೊಲೀಸ್ ಇಲಾಖೆಯಿಂದ ಈ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಕೂಡ ಮುಂದಾಗಿದ್ದಾರೆ. ಈಗ ಸದ್ಯ ಏನು ಈ 8 ಮಂದಿ ಇದ್ದಾರೆ, ಈ 8 ಮಂದಿ ವಿರುದ್ಧ ಕೂಡ ಈಗ ರೌಡಿ ಶೀಟ್ ಅನ್ನ ಓಪನ್ ಮಾಡಿ ಈಗ ಅವ್ರ ಮೇಲೆ ಕೂಡ ಈಗ ನಿಗಾವನ್ನ ಇಡೋದಕ್ಕೆ ಈಗ ಪೊಲೀಸ್ನವರು ಮುಂದಾಗ್ತಾ ಇದ್ದಾರೆ. ಈಗ ಮುಂದೆ ಇತರರಿಗೂ ಕೂಡ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಅಂತ ಹೇಳಿ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹವರನ್ನ ಕೂಡ ಹುಡುಕುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ ಇಲ್ಲಿ? ಖಂಡಿತ ನವಿತಾ, ಯಾಕಂದರೆ ನಗರದಲ್ಲಿ ಇತ್ತೀಚೆಗೆ ಈ ರೀತಿಯಾಗಿ ಏನು ರೌಡಿ ಶೀಟರ್ಗಳ ಒಂದು ಹೆಸರಿನಲ್ಲಿರ್ಬೋದು ಅಥವಾ ಅವರ ರೀತಿಯಲ್ಲೇ ಒಂದು ರೀಲ್ಸನ್ನು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂಥ ಒಂದು ಘಟನೆಗಳು ಸಾಕಷ್ಟು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಏನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕಷ್ಟು ಕಡೆ ಈ ರೀತಿಯಾಗಿ ಕೈಯಲ್ಲಿ ವೆಪನ್ಸನ್ನು ಹಿಡ್ಕೊಂಡಿರ್ಬೋದು ಮತ್ತು ಗನ್ನನ್ನು ಅಂದರೆ ಡೂಪ್ಲಿಕೇಟ್ ಗನ್ನನ್ನು ಹಿಡ್ಕೊಂಡು ರೀಲ್ಸ್ ಮಾಡುವಂಥದ್ದು ಮತ್ತು ಅದಕ್ಕೆ ಒಂದು ಕಲರ್ಫುಲ್ಲಾಗಿ ಒಂದು ಹಾಡನ್ನು ಹಾಕಿ ಅದನ್ನು ಎಡಿಟ್ ಮಾಡಿದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ಸ್ ಕೂಡ ಅಪ್ಲೋಡ್ ಮಾಡ್ತಾರೆ. ಇದರಿಂದ ಸಾಕಷ್ಟು ಮಂದಿ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ
ಮತ್ತೆ ಕೆಲವರು ಅವರನ್ನು ನೋಡಿ ರೌಡಿ ಶೀಟರ್ಗಳಿರ್ಬೋದು ಅಂತೇಳಿ ಭಯಭೀತರಾಗ್ತಾರೆ. ಮತ್ತು ಅವರು ಇರುವಂಥ ಏರಿಯಾ ಇರ್ಬೋದು ಮತ್ತು ಸುತ್ತಮುತ್ತ ಕಡೆಗಳಲ್ಲಿ ಸ್ವಲ್ಪ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಮತ್ತು ಅವರು ಏರಿಯಾದಲ್ಲಿ ಓಡಾಡಬೇಕಾದ್ರೆ ಒಂದು ರೀತಿ ಹವಾ ಮೇಂಟೈನ್ ಮಾಡೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಇದರಿಂದ ಸಾಕಷ್ಟು ಪರಿಣಾಮಗಳು ಕೂಡ ಬೀರ್ತಾ ಇರೋದ್ರಿಂದ ಇದನ್ನು ಪತ್ತೆ ಮಾಡಬೇಕು ಅಂತಲೇ CCB ಮತ್ತು ಸೈಬರ್ ಕ್ರೈಮ್ ಪೊಲೀಸರು ಒಂದು ಪ್ರತ್ಯೇಕ ವಿಂಗನ್ನು ಸ್ಥಾಪನೆ ಮಾಡಿ ನಗರದ ಎಲ್ಲ ಕಡೆಗಳಲ್ಲಿ ಕೂಡ ಈ ರೀತಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಅಂಥವ್ರನ್ನ ಪತ್ತೆ ಮಾಡೋದಕ್ಕೆ ನಿಗಾ ಕೂಡ ಇಟ್ಟಿದ್ರು. ಇದೇ ರೀತಿಯಾಗಿ ಸಾಕಷ್ಟು ವಿಡಿಯೋಗಳನ್ನು ಕೂಡ ಪತ್ತೆ ಮಾಡಿ ಅವ್ರಿಗೆ ಕೆಲವರಿಗೆ ವಾರ್ನಿಂಗ್ ಅನ್ನು ಕೊಟ್ಟು ಕೇಸ್ ಕೂಡ ದಾಖಲು ಮಾಡಿದ್ರು. ಇನ್ನು ಕೆಲವರು ಪದೇ ಪದೇ ಇದನ್ನು ಯಾರು ರಿಪೀಟೆಡ್ಲಿ ಮಾಡ್ತಿರ್ತಾರೆ ಅಂಥವ್ರನ್ನ ಪತ್ತೆ ಮಾಡಿ ಈಗ FIR ಕೂಡ ಮಾಡಿದ್ದಾರೆ. ಇನ್ನು ಕೆಲವು ಪ್ರಮುಖ ರೌಡಿ ಶೀಟರ್ಗಳು ಅಂದರೆ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು ಮತ್ತು ಸಿದ್ದಾಪುರ ಮಹೇಶ್ ಏನಿದ್ರೆ ಇವರ ಹೆಸರಿನಲ್ಲಿರ್ಬೋದು ಅಥವಾ ಅವರ ರೀತಿ ತೋರ್ಪಡಿಸುವಂಥ ರೀತಿಯಲ್ಲಿ ಒಂದು ರೀಲ್ಸ್ ಅನ್ನು ಮಾಡ್ತಾರೆ. ಅವರಿಗೆ ಈಗ ಬಡ್ಡಿಂಗ್ ರೌಡಿ ಶೀಟನ್ನು ಓಪನ್ ಮಾಡಿ ಈಗ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ನವಿತಾ.